ಸೊ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಆಲ್. ಸೊ ನಂದು ಲೈವ್ ಸ್ಟ್ರೀಮು ಆಫ್ ಆಗಿಬಿಟ್ಟೈತಿ ಬಿಕಾಸ್ ಆಫ್ ಸೊ ಒಂದೆರಡು ಲೈವಲ್ಲಿ ಚಿಕ್ಕ ಮಕ್ಕಳು ಎಂಟ್ರಿ ಆದರು ಅಂತೇಳಿ. ಸೊ ಅದಕ್ಕಾಗಿ ದಯಮಾಡಿ ಲೈವ್ ಸ್ಟ್ರೀಮಿಗೆ ನೀವು ಏನಾದರೂ ಜಾಯ್ನ್ ಆಗಿದ್ರಿ ಅಂತ ಹೇಳಿದ್ರೆ ಸೊ ಚಿಕ್ಕ ಮಕ್ಕಳನ್ನು ಅದೇ ಅಲೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ನಾನು ನೋಡ್ರಿ ಒಂದು 1 ವೀಕ್ ಆಯಿತು. ಸೊ ನನ್ನ ವ್ಯೂಸು ಮತ್ತು ವಾಚ್ ಅವರ್ ಕಡಿಮೆ ಆಗ್ತಾಯಿದೆ ಬಿಕಾಸ್ ಆಫ್ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡಲಿಲ್ಲ. ಬಿಕಾಸ್ ಲೈವನ್ನು ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಅಪ್ಡೇಟ್ ಲೈವನ್ನು ಮಾಡ್ತಾಯಿದ್ದೆ. ಸೊ ಈ ಲೈವು ಅವರು ರಿಮೂವ್ ಮಾಡಿದ್ರಿಂದ, ಲೈವ್ ಆಪ್ಷನನ್ನು ರಿಮೂವ್ ಮಾಡಿದ್ರಿಂದ ಯೂಟ್ಯೂಬ್ನವರು ಸೊ ನಂಗೆ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಅದಕ್ಕಾಗಿ ಅದನ್ನು ಸಾಲ್ವ್ ಔಟ್ ಮಾಡ್ಕೊಳೋ ತನಕ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಸೊ ಅದಕ್ಕಾಗಿ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಿ, ಹೊಸಬ್ರಿದ್ದೀರಿ, ಗೊತ್ತಾಗದೇ ಇದ್ದವರಿದ್ದೀರಿ, ಸೊ ಅದರಲ್ಲಿ ಇಟ್ಸ್ ಮೇಡ್ ಫಾರ್ ಕಿಡ್ ಆರ್ ನಾಟ್ ಮೇಡ್ ಫಾರ್ ಕಿಡ್ ಅಂತ ಆಪ್ಷನ್ ಇರ್ತೈತಿ. ಸೊ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಸೊ ಆಪ್ಷನ್ ಮೇಲೆ ನಿಗಾ ವಹಿಸ್ಕೊಂಡು ಲೈವ್ ಸ್ಟ್ರೀಮನ್ನು ಮಾಡ್ಕೊರಿ. ಯಾಕಂತಂದ್ರೆ ಯೂಟ್ಯೂಬಿಂದ ಸೊ ಲೇಟಾಗಿ ಆಗ್ಬೋದು ಅಥವಾ ಬೇಗನೆ ಆಗ್ಬೋದು ಮಾನಿಟೈಸೇಷನ್ ಆಗಲಿಕ್ಕೆ. ಸೊ ಯಾವಾಗಾದರೂ ಸಹಿತ ಆ ಒಂದು ಫ್ಯೂಚರ್ ಅಂತಕ್ಕಂಥದ್ದು ಇದರಲ್ಲಿ ಇದೆ. ಸೊ ಅದಕ್ಕಾಗಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಸನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿಕೊಂಡು ಯೂಟ್ಯೂಬನ್ನು ಕಂಟಿನ್ಯೂ ಮಾಡಿರಿ ಅಂತ ತಮಗೆಲ್ರಿಗೂ ಒಂದು ಸಜೆಷನ್ ಕೊಡಬೇಕು ಅನ್ನಿಸ್ತು. ಸೊ ಅದು ಕೊಡ್ತಾಯಿದ್ದೀನಿ. ದಯಮಾಡಿ ನೀವು ಸಹಿತ ಈ ಒಂದು ಯೂಟ್ಯೂಬ್ ರೂಲ್ಸ್ ಬಗ್ಗೆ ಭಾಳ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.